ಸ್ನೇಹಿತರೆ, ನಾವು ದಿನ ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಿ ಬರ್ತೀವಿ. ಆದ್ರೆ ನಿಮಗ್ ಗೊತ್ತಾ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಿಗೂ ಪ್ರತ್ಯೇಕವಾದ ಹಾಗೂ ಶಕ್ತಿಯುತವಾದ ದೇವಸ್ಥಾನಗಳಿವೆ. ನಿಮ್ಮ ರಾಶಿಗೆ ಅನುಗುಣವಾದ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟರೆ ಜೀವನದಲ್ಲಿರೋ ಎಷ್ಟೋ ಕಷ್ಟಗಳು ದೂರವಾಗಿ ಆ ದೇವರ ಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಕೆಲವರಿಗೆ ಕೆಲಸದಲ್ಲಿ ಬಡ್ತಿ ಸಿಗುತ್ತಿರಲ್ಲ, ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಮದುವೆ ತಡ ಆಗೋದು ಅಥವಾ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಉಂಟಾಗುವ, ಹೀಗೆ 10 ಸಮಸ್ಯೆ ಇರುತ್ತೆ. ಇಂತಹ ಎಲ್ಲಾ ಸಂಕಷ್ಟಗಳಿಗೆ ಈ ರಾಶಿ ದೇವಸ್ಥಾನಗಳು ತುಂಬಾನೇ ಫೇಮಸ್. ಹಾಗಾದ್ರೆ ಇವತ್ತು ನಾವು 12 ರಾಶಿಗಳಲ್ಲಿ ಮೊದಲನೆಯದಾದ ಮೇಷ ರಾಶಿಯವರ ಬಗ್ಗೆ ತಿಳಿಯೋಣ. ಮೇಷ ರಾಶಿಯವರಿಗೆ ಅತ್ಯಂತ ಅದೃಷ್ಟ ತರುವ ದೇವಸ್ಥಾನ ಯಾವುದು ಗೊತ್ತಾ? ಅದುವೇ ತಮಿಳುನಾಡಿನ ರಾಮನಾಥ ಸ್ವಾಮಿ ದೇವಸ್ಥಾನ. ಅಷ್ಟಕ್ಕೂ ಮೇಷರಾಶಿಯವರು ರಾಮೇಶ್ವರಂ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಇಂಥದ್ದೊಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಸಹಜವಾಗಿಯೇ ಮೂಡಿರಬಹುದು ಅಲ್ವಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಅಧಿಪತಿ ಕುಜ ಅಂದ್ರೆ ಮಂಗಳ ಗ್ರಹ. ಈ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಶಿವನನ್ನು ಆರಾಧಿಸಬೇಕು. ಇನ್ನು ರಾಮೇಶ್ವರಂ ಅನ್ನೋದು ಎಷ್ಟು ಪವಿತ್ರವಾದ ಕ್ಷೇತ್ರ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಸ್ವತಃ ಶ್ರೀರಾಮಚಂದ್ರನೇ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿರೋದ್ರಿಂದ ಇಲ್ಲಿನ ಶಿವನಿಗೆ ಭಕ್ತಿಯಿಂದ ನಮಸ್ಕರಿಸಿದ್ರೆ ನಿಮ್ಮ ಜಾತಕದಲ್ಲಿರುವ ಮಂಗಳ ದೋಷದ ಹಾಗೂ ಕುಜ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಮೇಷರಾಶಿಯವರಿಗೆ ಕೋಪ ಸ್ವಲ್ಪ ಜಾಸ್ತಿ. ರಾಮೇಶ್ವರಂನ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಶ್ರೀರಾಮನು ಕೂಡ ತನ್ನ ದೋಷಗಳ ನಿವಾರಣೆಗಾಗಿ ಇಲ್ಲಿ ಶಿವನನ್ನು ಪೂಜಿಸಿದ್ರು. ಹಾಗಾಗಿ ಮೇಷರಾಶಿಯವರು ಇಲ್ಲಿಗೆ ಹೋಗಿ ಬಂದ್ರೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ನೆನಪಿಡಿ, ರಾಮೇಶ್ವರಂನ 22 ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡೋದು ನಿಮ್ಮ ರಾಶಿಗೆ ತುಂಬಾನೇ ಶ್ರೇಯಸ್ಕರ. ಸ್ನೇಹಿತರೆ, ಭಾರತದ ಪುಣ್ಯಕ್ಷೇತ್ರಗಳ ಪಟ್ಟಿಯಲ್ಲಿ ತಮಿಳುನಾಡಿನ ರಾಮೇಶ್ವರಂಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಹಿಂದೂ ಧರ್ಮದ ಪವಿತ್ರ ಚಾರ್ಧಾಮ್ ಯಾತ್ರೆಗಳಲ್ಲಿ ಇದು ಕೂಡ ಒಂದು. ಅಷ್ಟೇ ಅಲ್ಲ, ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತಾನೂ ಕರೆಯಲ್ಪಡುತ್ತೆ. ಈ ದೇವಸ್ಥಾನದ ಹಿಂದಿರೋ ಆ ರೋಚಕ ಕತೆ ನಿಮಗೂ ಗೊತ್ತಿರಲೇಬೇಕು. ಅದೇನಂದ್ರೆ, ಪುರಾಣಗಳ ಪ್ರಕಾರ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ಹಿಂತಿರುಗುವಾಗ ತನ್ನ ಗಂಟಿದ ಬ್ರಹ್ಮಹತ್ಯಾ ದೋಷವನ್ನು ಕಳೆದುಕೊಳ್ಳೋಕೆ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ರು. ಅದೇ ಈ ರಾಮನಾಥ ಸ್ವಾಮಿ ದೇವಸ್ಥಾನ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಶಿವಲಿಂಗ ತರೋದಕ್ಕೆ ಹನುಮಂತ ಕೈಲಾಸಕ್ಕೆ ಹೋಗಿರ್ತಾನೆ. ಆದ್ರೆ ಬರೋದು ಸ್ವಲ್ಪ ತಡವಾಗತ್ತೆ. ಆಗ ಸೀತಾಮಾತೆಯು ಸಮುದ್ರದ ಮರಳಿನಿಂದಲೇ ಒಂದು ಲಿಂಗವನ್ನು ತಯಾರು ಮಾಡ್ತಾರೆ. ರಾಮನು ಅದಕ್ಕೆ ಪೂಜೆ ಸಲ್ಲಿಸುತ್ತಾನೆ. ಇದನ್ನೇ ನಾವು ರಾಮಲಿಂಗ ಅಂತ ಕರೆಯೋದು. ಆಮೇಲೆ ಹನುಮಂತ ತಂದ ಲಿಂಗವನ್ನು ವಿಶ್ವಲಿಂಗ ಅಂತ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪ ನೋಡಿದ್ರೆ ನಿಜಕ್ಕೂ ಬೆರಗಾಗ್ತಿರಿ. ದ್ರಾವಿಡ ಶೈಲಿಯ ಈ ದೇವಸ್ಥಾನದಲ್ಲಿ ವಿಶ್ವದ ಅತಿ ಉದ್ದದ ಕಾರಿಡಾರ್ ಅಥವಾ ಪಡಸಾಲೆ ಇದೆ. ಇದು ಸುಮಾರು 1219 ಮೀಟರ್ ಉದ್ದವಿದ್ದು ಇಲ್ಲಿನ ಸಾವಿರಾರು ಕಂಬಗಳ ಮೇಲೆ ಮಾಡಿರೋ ಕೆತ್ತನೆಗಳಂತೂ ಅದ್ಭುತವಾಗಿದೆ. ಇಲ್ಲಿನ ಬೃಹತ್ ಗೋಪುರಗಳು ದೇವಸ್ಥಾನದ ಅಂದವನ್ನು ಇನ್ನಷ್ಟು ಹೆಚ್ಚಿಸಿವೆ. ಇಲ್ಲಿರೋ ಇನ್ನೊಂದು ದೊಡ್ಡ ವಿಶೇಷ ಏನೆಂದ್ರೆ, ದೇವಸ್ಥಾನದ ಆವರಣದಲ್ಲಿರೋ 22 ಪವಿತ್ರ ಬಾವಿಗಳು. ಇವನ್ನು ತೀರ್ಥಗಳು ಅಂತಾನೆ ಕರೀತಾರೆ. ದೇವರ ದರ್ಶನ ಮಾಡೋಕ್ಕೂ ಮುಂಚೆ ಭಕ್ತರು ಈ 22 ಬಾವಿಗಳ ನೀರಿನಲ್ಲಿ ಸ್ನಾನ ಮಾಡೋದು ಇಲ್ಲಿನ ಸಂಪ್ರದಾಯ. ಈ ಪ್ರತಿಯೊಂದು ಬಾವಿಯ ನೀರಿಗೂ ಅದರದ್ದೇ ಆದ ಔಷಧೀಯ ಗುಣ ಮತ್ತು ಧಾರ್ಮಿಕ ಮಹತ್ವ ಇದೆ ಎಂದು ನಂಬಲಾಗುತ್ತೆ.